ಯುದ್ಧದ ವೇಳೆ ಭಾರತಕ್ಕೆ ಅತಿ ದೊಡ್ಡ ರಾಜತಾಂತ್ರಿಕ ಗೆಲುವು ಸಿಕ್ಕಿದೆ. ತೈಲ ಬಿಕ್ಕಟ್ಟಿನಿಂದ ಬಳಲಿರುವ ಭಾರತೀಯರಿಗೆ ಇದು ಗುಡ್ ನ್ಯೂಸ್. ಯುದ್ಧದ ವೇಳೆ ಭಾರತಕ್ಕೆ ಅತಿ ದೊಡ್ಡದಾದ ರಾಜತಾಂತ್ರಿಕ ಗೆಲುವು ಸಿಕ್ಕಿರುವಂತದ್ದು. ತೈಲ ಬಿಕ್ಕಟ್ಟಿನಿಂದ ಬಳಲಿರುವ ಭಾರತೀಯರಿಗೆ ಈಗ ಗುಡ್ ನ್ಯೂಸ್ ಸಿಕ್ಕಿದೆ. ಭಾರತದ ತೈಲ ಹಡಗುಗಳ ಓಡಾಟಕ್ಕೆ ಇರಾನ್ ಅನುಮತಿಯನ್ನ ನೀಡಿರುವಂತದ್ದು. ಹರ್ಮುಜ್ ಜಲಸಂಧಿಯ ಮೂಲಕ ಹಾದು ಹೋಗಲು ಅವಕಾಶ ಸಿಕ್ಕಿರುವಂತದ್ದು. ಭಾರತೀಯ ತೈಲ ಹಡಗುಗಳ ಸಂಚಾರಕ್ಕೆ ಇರಾನ್ ಅನುಮತಿಯನ್ನ ನೀಡಿದೆ. ಇರಾನ್ ಜೊತೆಗೆ ವಿದೇಶಾಂಗ ಸಚಿವ ಜೈಶಂಕರ್ ಮಾತುಕತೆ ಅಂತದ್ದು ಸಕ್ಸಸ್ ಆಗಿದೆ. ಭಾರತದ ಧ್ವಜವನ್ನ ಹೊತ್ತ ತೈಲ ಟ್ಯಾಂಕರ್ಗಳಿಗೆ ಈಗ ಅಲ್ಲಿ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಹರ್ಮುಜ್ನಲ್ಲಿ ಸುರಕ್ಷಿತವಾಗಿ ಭಾರತದ ಹಡಗುಗಳನ್ನ ಕಳಿಸ್ತೇವೆ. ಭಾರತಕ್ಕೆ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಜ್ಕಿ ಭರವಸೆ ನೀಡಿದ್ದಾರೆ. ಪುಷ್ಪಕ್ ಪರಿಮಳ ತೈಲ ನೌಕೆಗಳ ಓಡಾಟಕ್ಕೆ ಈಗ ಗ್ರೀನ್ ಸಿಗ್ನಲ್ ಸಿಕ್ಕಿರುವಂತದ್ದು. ಮಧ್ಯಪ್ರಾಚ್ಯ ಯುದ್ಧದ ವೇಳೆ ರಾಜತಾಂತ್ರಿಕತೆಯ ಮಾತುಕತೆ ಸಕ್ಸಸ್ ಆಗಿದೆ. ಹರ್ಮುಜ್ನಲ್ಲಿ ಭಾರತದ ತೈಲ ಹಡಗುಗಳಿಗೆ ಇನ್ನು ಮೇಲೆ ಅಡೆತಡೆ ಇರೋದಿಲ್ಲ. ಹರ್ಮುಜ್ ಮಾರ್ಗ ಬಳಕೆಯ ಅನುಮತಿ ನೀಡಿದೆ ಈಗ ಇರಾನ್. ಆದ್ರೆ ಅಮೆರಿಕ, ಯುರೋಪ್, ಇಸ್ರೇಲ್ ತೈಲ ನೌಕೆಗಳಿಗೆ ನಿರ್ಬಂಧ ಕಂಟಿನ್ಯೂ ಆಗಿದೆ. ತೈಲ ಪೂರೈಕೆ ಏರಿಳಿತದಿಂದ ಭಾರತದಲ್ಲಿ ಭಾರಿ ಬಿಕ್ಕಟ್ಟು ಉಂಟಾಗಿತ್ತು. ಇಂಥ ಹೊತ್ತಿನಲ್ಲೇ ಭಾರತಕ್ಕೆ ಇದು ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. ಇರಾನ್ ಒಪ್ಪಿಕೊಂಡಿದೆ, ಭಾರತದ ನೌಕೆಗಳಿಗೆ ಇನ್ನು ಮುಂದೆ ಸಮುದ್ರ ಬಾಂಬ್ಗಳ ಭಯ ಇರೋದಿಲ್ಲ. ಹರ್ಮುಜ್ ಜಲಸಂಧಿಯಿಂದ ಅನುಮತಿ ಸಿಕ್ಕಿದೆ ಅಲ್ಲಿ ಹಾದು ಹೋಗೋಕೆ. ಯುದ್ಧದ ವೇಳೆ ಇದು ಭಾರತಕ್ಕೆ ಸಿಕ್ಕಂತ ಅತಿ ದೊಡ್ಡ ರಾಜತಾಂತ್ರಿಕ ಗೆಲುವಾಗಿದೆ. ಭಾರತೀಯರಿಗೆ ಗುಡ್ ನ್ಯೂಸ್, ಯಾಕೆಂದ್ರೆ ಭಾರತದ ತೈಲ ಹಡಗುಗಳ ಓಡಾಟಕ್ಕೆ ಈಗ ಇರಾನ್ ಅನುಮತಿಯನ್ನು ನೀಡಿರುವಂತದ್ದು. ಹರ್ಮುಜ್ ಜಲಸಂಧಿ ಮೂಲಕ ಹಾದು ಹೋಗೋದಕ್ಕೆ ಅವಕಾಶವನ್ನ ನೀಡಿದೆ. ಭಾರತದ ತೈಲ ಹಡಗುಗಳ ಸಂಚಾರಕ್ಕೆ ಇನ್ನು ಮೇಲೆ ಇರಾನ್ ಅನುಮತಿ ಕಲ್ಪಿಸಿಕೊಡುತ್ತೆ. ಇರಾನ್ ಜೊತೆಗೆ ವಿದೇಶಾಂಗ ಸಚಿವ ಜೈಶಂಕರ್ ಅವರು ಮಾತನಾಡಿರುವಂತದ್ದು ಸಕ್ಸಸ್ ಆಗಿದೆ. ಅವರ ಮಾತುಕತೆ ಚರ್ಚೆ. ಭಾರತದ ಧ್ವಜವನ್ನ ಹೊತ್ತಂತಹ ತೈಲ ಟ್ಯಾಂಕರ್ಗಳಿಗೆ ಇನ್ನು ಮುಂದೆ ನಿರ್ಬಂಧ ಇರೋದಿಲ್ಲ. ಸುರಕ್ಷಿತವಾಗಿ ಹರ್ಮುಜ್ನಲ್ಲಿ ಹಾದು ಹೋಗ್ತಾವೆ ನಮ್ಮ ಹಡಗುಗಳು. ಭಾರತಕ್ಕೆ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಭರವಸೆಯನ್ನು ನೀಡಿರುವಂತದ್ದು. ಪುಷ್ಪಕ್ ಪರಿಮಳ ತೈಲ ನೌಕೆಗಳ ಓಡಾಟಕ್ಕೆ ಈಗ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಮಧ್ಯಪ್ರಾಚ್ಯ ಯುದ್ಧದ ವೇಳೆ ರಾಜತಾಂತ್ರಿಕ ಮಾತುಕತೆ ಅನ್ನುವಂಥದ್ದು ಸಕ್ಸಸ್ ಆಗಿದೆ. ಭಾರತದ ತೈಲ ಹಡಗುಗಳಿಗೆ ಇನ್ನು ಮುಂದೆ ಅಡೆತಡೆ ಇರೋದಿಲ್ಲ. ತೈಲ ಬಿಕ್ಕಟ್ಟಿಗೆ ಭಾರತ ಕೂಡ ಹೊರತಾಗಿರ್ಲಿಲ್ಲ. ಯಾಕೆಂದ್ರೆ ಭಾರತದಲ್ಲಿಯೂ ಕೂಡ ಭಾರಿ ದೊಡ್ಡ ತೈಲ ಬಿಕ್ಕಟ್ಟನ್ನ ಈ ಯುದ್ಧದ ಸಂದರ್ಭದಲ್ಲಿ ನಾವು ನೋಡ್ತಿದ್ವಿ. ಆದರೆ ಈಗ ಭಾರತೀಯರಿಗೆ ಇದು ಅತಿ ದೊಡ್ಡ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. ರಾಜತಾಂತ್ರಿಕ ಗೆಲುವು ಸಿಕ್ಕಿದೆ. ವಿದೇಶಾಂಗ ಸಚಿವ ಜೈಶಂಕರ್ ಅವರ ಮಾತುಕತೆ ಏನಿದೆ ಇರಾನ್ ಜೊತೆಗೆ, ಅದು ಫುಲ್ ಸಕ್ಸಸ್ಫುಲ್ ಆಗಿರುವಂತದ್ದು. ಹರ್ಮುಜ್ ಜಲಸಂಧಿಯ ಮೂಲಕ ನಮ್ಮ ಹಡಗುಗಳು ಹಾದು ಹೋಗಬಹುದು. ಇನ್ನು ಮೇಲೆ ಭಾರತದ ತೈಲ ಹಡಗುಗಳ ಸಂಚಾರಕ್ಕೆ ಇನ್ನು ಮುಂದೆ ನಿರ್ಬಂಧ ಇರೋದಿಲ್ಲ. ಪುಷ್ಪಕ್ ಪರಿಮಳ ತೈಲ ನೌಕೆಗಳು, ಆ ಹಡಗುಗಳು ಇನ್ನು ಮುಂದೆ ಹರ್ಮುಜ್ ಜಲಸಂಧಿಯ ಮೂಲಕವೇ ಹಾದು ಹೋಗುತ್ತೆ. ಭಾರತದ ಧ್ವಜವನ್ನ ಹೊತ್ತಂತ ತೈಲ ನೌಕೆಗಳಿಗೆ ನಿರ್ಬಂಧ ಇರೋದಿಲ್ಲ. ಮಧ್ಯಪ್ರಾಚ್ಯ ಯುದ್ಧದ ವೇಳೆ ರಾಜತಾಂತ್ರಿಕ ಮಾತುಕತೆ ಅನ್ನುವಂಥದ್ದು ಸಕ್ಸಸ್ ಆಗಿದೆ. ಪುಷ್ಪಕ್ ಪರಿಮಳ ತೈಲ ನೌಕೆಗಳ ಓಡಾಟಕ್ಕೆ ಈಗ ಗ್ರೀನ್ ಸಿಗ್ನಲ್ ಸಿಕ್ಕಿರುವಂತದ್ದು. ಆ ಮಾರ್ಗವನ್ನ ಬಳಕೆ ಮಾಡೋದಕ್ಕೆ ಈಗ ಇರಾನ್ ಒಪ್ಪಿಕೊಂಡಿದೆ. ಆದ್ರೆ ತೈಲ ಪೂರೈಕೆ ಏರಿಳಿತದಿಂದ ಭಾರತದಲ್ಲಿ ಏನು ಬಿಕ್ಕಟ್ಟು ಉಂಟಾಯಿತು, ಅದಕ್ಕೆ ಸಿಕ್ಕಂಥ ರಾಜತಾಂತ್ರಿಕ ಗೆಲುವು ಅಂತಾನೆ ಹೇಳಬಹುದು. ವಿದೇಶಾಂಗ ಸಚಿವ ಜೈಶಂಕರ್ ಅವರ ಮಾತುಕತೆ ಸಕ್ಸಸ್ಫುಲ್ ಆಗಿದೆ. ಸುರಕ್ಷಿತವಾಗಿ ಭಾರತದ ಹಡಗುಗಳನ್ನು ಬಿಟ್ಟು ಕೊಡ್ತೇವೆ ಅಂತ ಹೇಳುತ್ತಿದೆ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಜ್ಕಿ ಭರವಸೆಯನ್ನ ನೀಡಿರುವಂತದ್ದು. ನಮ್ಮ ಭಾರತದ ತೈಲ ನೌಕೆಗಳು, ಪುಷ್ಪಕ್ ಪರಿಮಳ ಹಡಗುಗಳ ಓಡಾಟಕ್ಕೆ ಈಗ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ನಮ್ಮ ಹಡಗುಗಳಿಗೆ ಇನ್ನು ಮೇಲೆ ಯಾವುದೇ ಅಡೆತಡೆ ಇರೋದಿಲ್ಲ. ಹರ್ಮುಜ್ ಮಾರ್ಗ ಬಳಕೆಯನ್ನ ಮಾಡಬಹುದು ಅಂತ ಅನುಮತಿಯನ್ನ ಕೊಟ್ಟಿದೆ ಈಗ ಇರಾನ್. ಆದ್ರೆ ಅಮೆರಿಕ, ಯುರೋಪ್, ಇಸ್ರೇಲ್ ಹಡಗುಗಳಿಗೆ ನಿರ್ಬಂಧ ಕಂಟಿನ್ಯೂ ಆಗಿದೆ. ಆದ್ರೆ ಭಾರತಕ್ಕೆ ಮಾತ್ರ ಮಾತುಕತೆಯ ಮೂಲಕ, ಚರ್ಚೆಯ ಮೂಲಕ ಸಿಕ್ಕಂಥ ಅತಿ ದೊಡ್ಡ ರಾಜತಾಂತ್ರಿಕ ಗೆಲುವಿದು. ಯಾಕೆಂದ್ರೆ ಇರಾನ್ ಯುದ್ಧದ ಪರಿಸ್ಥಿತಿಯೂ ಗೊತ್ತಿದೆ ಮತ್ತು ಅಮೆರಿಕ ಸಾರಿರುವಂತಹ ಯುದ್ಧದ ಭೀಕರತೆ ಹೆಂಗಿದೆ ಅಂತಾನೂ ಗೊತ್ತಿರುವಂತಹ ಸಂದರ್ಭದಲ್ಲಿ ಭಾರತಕ್ಕೆ ಸಿಕ್ಕಂತ ಅತಿ ದೊಡ್ಡ ರಾಜತಾಂತ್ರಿಕ ಗೆಲುವು. ತೈಲ ಪೂರೈಕೆ ಏರಿಳಿತದಿಂದ ಭಾರತದಲ್ಲಿ ಭಾರಿ ಬಿಕ್ಕಟ್ಟು ಉಂಟಾಗಿತ್ತು. ಆದ್ರೆ ಇದೇ ಸಂದರ್ಭದಲ್ಲಿ ಈಗ ಗುಡ್ ನ್ಯೂಸ್ ಸಿಕ್ಕಿರುವಂತದ್ದು. ಹರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡಿ ಬಹುತೇಕ ರಾಷ್ಟ್ರಗಳ ನೌಕೆಗಳು ಅಲ್ಲಿಯೇ ಲಾಕ್ ಆಗುವಂತ ಪರಿಸ್ಥಿತಿ ಇತ್ತು. ಆದ್ರೆ ಇನ್ನು ಮೇಲೆ ಭಾರತದ ನೌಕೆಗಳು ಹರ್ಮುಜ್ನಿಂದ ಹಾದು ಹೋಗಬಹುದು ಅನ್ನುವಂತಹ ಅನುಮತಿಯನ್ನ ಇರಾನ್ ನೀಡಿದೆ. ಭಾರತದ ತೈಲದ ಹಡಗುಗಳಿಗೆ ಯಾವುದೇ ನಿರ್ಬಂಧ ಇರೋದಿಲ್ಲ.
ಹರ್ಮುಜ್ ಜಲಸಂಧಿಯ ಮೂಲಕ ಹಾದು ಹೋಗಬಹುದು ಅಂತ ಇರಾನ್ ಹೇಳುತ್ತಿದೆ. ಮತ್ತು ಇರಾನ್ನ ವಿದೇಶಾಂಗ ಸಚಿವ ಭರವಸೆಯನ್ನ ಕೊಟ್ಟಿದ್ದಾರೆ, ನಿಮ್ಮ ಭಾರತದ ಹಡಗುಗಳನ್ನು ನಾವು ಸುರಕ್ಷಿತವಾಗಿ ಬಿಟ್ಟು ಕೊಡ್ತೇವೆ ಅನ್ನುವಂಥದ್ದು. ಹಾಗಾಗಿ ಇಂಥ ಸಂದರ್ಭದಲ್ಲಿ ಯುದ್ಧದ ಭೀತಿ ಭೀಕರತೆಯನ್ನ ಜಗತ್ತು ನೋಡ್ತಿರುವಂತಹ ಸಂದರ್ಭದಲ್ಲಿ ಭಾರತದ ಅತಿ ದೊಡ್ಡ ಗೆಲುವಿದು. ತೈಲದ ಬಿಕ್ಕಟ್ಟು ಏನು ಇಷ್ಟು ದಿನ ಭಾರತದಲ್ಲಿ ಉಂಟಾಗಿತ್ತು, ಇನ್ನು ಮೇಲೆ ಅದರ ಪರಿಣಾಮ ಕಡಿಮೆ ಆಗ್ತಾ ಬರುತ್ತೆ. ಭಾರತದ ತೈಲ ಹಡಗುಗಳಿಗೆ ಇನ್ನು ಮೇಲೆ ಸಂಚಾರಕ್ಕೆ ಇರಾನ್ ಅನುಮತಿಯನ್ನ ನೀಡಿದೆ. ಭಾರತದ ತೈಲ ಹಡಗುಗಳ ಸಂಚಾರಕ್ಕೆ ಇರಾನ್ ಸರ್ಕಾರ ಅನುಮತಿಯನ್ನ ನೀಡಿರುವಂಥದ್ದು. ಯುದ್ಧ ಇದೆ, ಇರಾನ್ ಕೂಡ ಸುಮ್ಮನಿಲ್ಲ, ಕಂಟಿನ್ಯೂ ಆಗ್ತಾನೆ ಇದೆ. ಅಮೆರಿಕಾದಿಂದಲೂ ಕೂಡ ನಾವು ಯುದ್ಧವನ್ನ ಗೆದ್ದು ಬಿಟ್ಟಿದ್ದೇವೆ, ಆಲ್ಮೋಸ್ಟ್ ಇರಾನ್ ಅನ್ನ ಖತಮ್ ಮಾಡಿದ್ದೇವೆ ಅನ್ನುವಂಥದ್ದೇ